ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯ ದೈವಜನರೇ, ಈ ಮುಂಜಾನೆಯಲ್ಲಿ ಕರ್ತನ ವಾಕ್ಯ ನಮ್ಮನ್ನು ಹೀಗೆ ಬಲಪಡಿಸ್ತಾ ಇದೆ. 1 ಸಮುವೇಲ 1ನೇ ಅಧ್ಯಾಯದ 20ನೇ ವಚನದಲ್ಲಿ, ಯೆಹೋವನನ್ನು ಬೇಡಿ ಪಡೆದುಕೊಂಡೆನೆಂದು ಹೇಳಿ ಆ ಮಗನಿಗೆ ಸಮುವೇಲನೆಂದು ಹೆಸರಿಟ್ಟಳು. ಪ್ರಿಯ ದೈವಜನರೇ, ನಮ್ಮೆಲ್ಲರಿಗೂ ಚಿರಪರಿಚಿತವಾದ ಒಂದು ವಾಕ್ಯದ ಭಾಗ ಅದೇನೆಂದರೆ ಹನ್ನಳ ಜೀವಿತದಲ್ಲಿ ನಡೆದಂತ ಒಂದು ಅದ್ಭುತ. ಹನ್ನಳ ಜೀವಿತವನ್ನು ನಾವು ಗಮನಿಸುವುದಾದ್ರೆ, ಆಕೆಯ ಜೀವಿತದಲ್ಲಿ ಆಕೆ ಬಹಳ ನಿಂದನೆಯನ್ನ ಅನುಭವಿಸಿದಂಥ ಒಬ್ಬ ಸ್ತ್ರೀ, ಬಹಳ ಒಂದು ಮಾತುಗಳನ್ನು ಕೇಳಿ ಮನನೊಂದಿದಂಥ ಒಂದು ಸ್ತ್ರೀ. ಇವತ್ತು ನಿಮ್ಮ ಬದುಕಿನಲ್ಲೂ ಕೂಡ ಒಂದು ವೇಳೆ ಏನಾದರೂ ಕೂಡ ಅನೇಕ ಜನರು ಇವತ್ತು ನಿಮ್ಮನ್ನ ಹೀಯಾಳಿಸಿ ಮಾತಾಡಿಸ್ತಾ ಇದ್ದಾರಾ? ಚಿಂತೆ ಮಾಡೋದಕ್ಕೆ ಹೋಗ್ಬೇಡ್ರಿ. ಅಂಥವರೆಲ್ಲ ಇರುವುದು ನಮ್ಮ ಜೀವಿತಕ್ಕೊಂದು ಆಶೀರ್ವಾದನೇ. ಹೇಗೆ ಗೊತ್ತಾ, ಅವರು ಎಷ್ಟು ನಮ್ಮನ್ನ ನಿಂದಿಸ್ತಾರೋ ನಾವು ಆ ನಿಂದನೆಗೆ ಕುಗ್ಗಿ ಹೋಗದಂತೆ ನಮಗೊಂದು ಉತ್ತಮವಾದ ಸ್ಥಳ ಉಂಟು. ಯಾವುದು ಗೊತ್ತಾ? ಏಸಪ್ಪನ ಪಾದ ಸನ್ನಿಧಾನ. ಆತನ ಪಾದದಲ್ಲಿ ಬಂದು ಕುಳಿತು ಪ್ರಾರ್ಥಿಸಿ ಹೇಳ್ಬೇಕು, ದೇವ್ರೆ, ಆ ಒಂದು ಮಗನು ನನ್ನನ್ನು ಹೀಗೆ ನಿಂದಿಸ್ತಾ ಇದ್ದಾನೆ, ಆ ಸ್ತ್ರೀ ನನ್ನನ್ನು ಹೀಗೆ ಹೀಯಾಳಿಸಿ ಮಾತನಾಡ್ತಾ ಇದ್ದಾರೆ, ಅವರ ಕುಟುಂಬ ನನ್ನನ್ನು ಬಹಳವಾಗಿ ನಿಂದಿಸ್ತಾ ಇದ್ದಾರೆ, ನಾನು ಅವರ ಯಾರ ವಿಷಯಗಳಿಗೂ ಕುಗ್ಗಿ ಹೋಗುವುದಿಲ್ಲ ಕರ್ತನೆ, ನಿನ್ನಲ್ಲಿ ಬಂದು ನಾನು ಪ್ರಾರ್ಥಿಸ್ತೇನೆ ಅಂತ. ಇವತ್ತು ಯಾರಾದರೂ ನಿಮ್ಮನ್ನ ಬಹಳ ಹೀಯಾಳಿಸ್ತಾ ಇದ್ದಾರೆ ಅಂದ್ರೆ ಅದರ ಬಗ್ಗೆ ಚಿಂತೆ ಮಾಡುವುದನ್ನ ಬಿಟ್ಟು ಮೊದಲು ಪ್ರಾರ್ಥಿಸೋದಕ್ಕೆ ಹೋಗ್ರಿ. ಯಾಕೆ ಪ್ರಾರ್ಥಿಸೋದಕ್ಕೆ ಹೋಗ್ರಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರು ಯಾವ ವಿಷಯದಲ್ಲಿ ಹೀಯಾಳಿಸ್ತಾರಲ್ಲ, ಅವ್ರು ಏನನ್ನು ನೋಡಿ ಹೀಯಾಳಿಸ್ತಾ ಇದ್ದಾರೆ ಗೊತ್ತಾ? ನಿಮ್ಮ ಬಳಿಯಲ್ಲಿ ಆ ಸಂಗತಿ ಪಡೆದುಕೊಳ್ಳುವುದಕ್ಕೆ ಸಾಮರ್ಥ್ಯವಿಲ್ಲ ಅಂತ, ಹಣ ಇಲ್ಲ ಅಂತ ಹೀಯಾಳಿಸ್ತಾ ಇರ್ಬೋದು, ಒಂದು ಮಗು ಇಲ್ಲ ಅಂತ ಹೀಯಾಳಿಸ್ತಾ ಇರ್ಬೋದು, ಏನೇ ಕಾರ್ಯ ನಿಮ್ಮ ಕೊರತೆಗಳನ್ನು ನೋಡಿ ನಿಂದನೆ ಮಾಡಿ ಹೀಯಾಳಿಸ್ತಾ ಇರ್ಬೋದು. ಆದರೆ ನಮಗೆ ಕೊರತೆಗಳನ್ನು ನೀಗಿಸುವುದಕ್ಕೆ ಒಬ್ಬ ದೇವರಿದ್ದಾರಲ್ಲ, ಯೇಸು ಇದ್ದಾರಲ್ಲ, ಅವರ ಬಳಿಯಲ್ಲಿ ಹೋಗಿ ನಾವು ಹೀಗೆ ಹೇಳ್ಬೇಕು, ಏಸಪ್ಪ, ಅವರು ನನ್ನನ್ನು ಹೀಯಾಳಿಸ್ತಾ ಇದ್ದಾರೆ, ನಿಂದಿಸ್ತಾ ಇದ್ದಾರೆ, ನಾನು ಚಿಂತೆ ಮಾಡುವುದಿಲ್ಲ ಕರ್ತನೆ, ನಿನ್ನ ಬಳಿ ಬಂದು ಪ್ರಾರ್ಥಿಸ್ತಾ ಇದ್ದೇನೆ ಅಂತ ಹೇಳಿ ಮನ ಮುರಿದವರಾಗಿ ಬಂದು ನಿಂದನೆ ಮಾತುಗಳನ್ನು ಎಷ್ಟೇ ಕೇಳಿಸ್ಕೊಂಡ್ರು ಕಣ್ಣೀರಿನಿಂದ ಬಂದು ಯೇಸು ಸ್ವಾಮಿ ಪಾದದಲ್ಲಿ ಪ್ರಾರ್ಥಿಸುವುದಾದ್ರೆ, ಹನ್ನಳು ಒಂದು ಮಾತನ್ನ ಬರೆದ್ಲು. ಏನಂದ್ರೆ, ಯೆಹೋವನನ್ನ ಬೇಡಿ ಪಡೆದುಕೊಂಡೇನಂತ. ಈ ಮುಂಜಾನೆಯಲ್ಲಿ ನಾನು ನಿಮ್ಮನ್ನ ಹಾಗೆ ಬಲಪಡಿಸ್ತಾ ಇದ್ದೀನಿ. ಏನ್ ಗೊತ್ತಾ, ನೀವು ಯೆಹೋವನನ್ನ ಬೇಡಿದ್ರೆ ಪಡೆದುಕೊಳ್ಳದೆ ಮಾತ್ರ ಇರುವುದಿಲ್ಲ. ನಿಂದನೆಗಳನ್ನು ಕೇಳಿಸ್ಕೊಳ್ತಾ ಇದ್ದೀರಾ, ಹೀಯಾಳಿಸುವಿಕೆಯನ್ನು ಕೇಳಿಸ್ಕೊಳ್ತಾ ಇದ್ದೀರಾ, ಅನೇಕ ಒಂದು ಅಪಹಾಸ್ಯದ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದೀರಾ. ಚಿಂತೆ ಮಾಡಬೇಡ್ರಿ, ಇದೇ ನಿಮ್ಮ ನಾಲಿಗೆ ಹೇಳ್ತದೆ, ಒಂದು ದಿವಸ ನಾನು ಪ್ರೇಯರ್ ಮಾಡಿದೆ, ನಾನು ಪ್ರಾರ್ಥನೆ ಮಾಡಿದೆ, ಯೆಹೋವನನ್ನ ಬೇಡಿ ಇವತ್ತು ನಾನು ಪಡೆದುಕೊಂಡಿದ್ದೇನೆ. ಯಾರವತ್ತು ನನ್ನನ್ನು ನೋಡಿ ಇವರಲ್ಲಿ ಅಂಥದ್ದಿಲ್ಲ ಇಂಥದ್ದಿಲ್ಲ ಅಂತ ಕೊರತೆಗಳನ್ನು ಎತ್ತಿ ಹೀಯಾಳಿಸಿ ಮಾತನಾಡಿದ್ರಲ್ಲ, ಆ ಕೊರತೆಗಳನ್ನು ನೀಗಿಸಿಕೊಳ್ಳುವುದಕ್ಕೆ ನಾನು ಪ್ರಾರ್ಥನೆ ಎಂಬ ಅಸ್ತ್ರವನ್ನು ಉಪಯೋಗಿಸಿದೆ. ಇವತ್ತು ಅದು ನನ್ನ ಕೈಯಲ್ಲಿ ಇದೆ ನೋಡ್ರಿ ಅಂತ ನೀವೇ ಸಾಕ್ಷಿಯಾಗಿ ಹೇಳ್ಬೋದು. ಸತ್ಯವೇದದಲ್ಲಿ ಅಂದು ಹನ್ನಳ ಜೀವಿತದಲ್ಲಿ ನಡೆದಿದೆ ಅಂದ್ರೆ ಇವತ್ತು ನೀವು ಪ್ರಾರ್ಥಿಸ್ರಿ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ನೀವು ಕೂಡ ಬೇಡಿ ಪಡೆದುಕೊಂಡೇನು ಅನ್ನುವಂಥ ಒಂದು ಸಾಕ್ಷಿಯ ಮಾತನ್ನ ನನಗೆ ತಿಳಿಸುವಂಥವ್ರಾಗ್ತೀರಾ. ಹಾಗಾಗಿ ಮುಂಜಾನೆಯಲ್ಲಿ ಕೊರತೆಗಳನ್ನು ನೋಡಿ ಪ್ರಾರ್ಥಿಸಿ ಹೇಳ್ರಿ, ದೇವ್ರೆ, ನನ್ನ ಬದುಕಿನಲ್ಲಿ ಹೌದು ಇಂಥ ಕೊರತೆ ಇದೆ, ಇಂಥ ಸನ್ನಿವೇಶಗಳಿದೆ, ಅನೇಕರದನ್ನು ನೋಡಿ ಹೀಯಾಳಿಸ್ತಾ ಇದ್ದಾರೆ, ಆದರೆ ಅದನ್ನು ನಾನು ಪ್ರಾರ್ಥನೆಯಲ್ಲಿ ತರ್ತಾ ಇದ್ದೇನೆ. ಬೇಡಿ ಪಡೆದುಕೊಳ್ಳಬೇಕನ್ನುವ ಆಸಕ್ತಿ, ನಂಬಿಕೆ ನನಗುಂಟು. ನಿನ್ನ ನಾಮದಲ್ಲಿ ನನ್ನನ್ನು ಆಶೀರ್ವದಿಸಿ ಕೊಡು ಅಂತ ಹೇಳಿ ಪ್ರಾರ್ಥಿಸ್ರಿ. ನಿಶ್ಚಯವಾಗಿ ನೀವು ಪಡೆದುಕೊಳ್ತೀರಾ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಪವಿತ್ರಾತ್ಮನಾದ ಕರ್ತನೇ ಯೇಸು ಸ್ವಾಮಿ, ನಿಮಗೆ ಸ್ತೋತ್ರ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸುವುದವರ ಜೀವಿತದಲ್ಲಿ ಯಾವ ಕೊರತೆ ಇದೆ ನಮಗರಿವಿಲ್ಲ ಅಯ್ಯ, ಯಾವ ನಿಂದನೆಗಳನ್ನು ಅವ್ರು ಕೇಳಿಸ್ಕೊಳ್ತಾ ಇದ್ದಾರೆ ನಮಗರಿವಿಲ್ಲ, ಆದರೆ ಎಲ್ಲವೂ ನೀನ್ ಬಲ್ಲಾತನು. ಪ್ರಿಯ ಮಕ್ಕಳ ನಿಂದನೆ, ಅವಮಾನಗಳು, ಅಪಹಾಸ್ಯದ ಮಾತುಗಳನ್ನು ತೆಗೆದಾಕು ಅಪ್ಪ. ಅವರು ಯಾವ ಕೊರತೆಯಲ್ಲಿ ಇದ್ದಾರೋ ಅದರ ವಿಷಯವಾಗಿ ಪ್ರಾರ್ಥಿಸುವಾಗ, ಬೇಡುವಾಗ ಅವರು ಪಡೆದುಕೊಳ್ಳುವಂತೆ, ಅವರು ಹೊಂದಿಕೊಳ್ಳುವಂತೆ ಕಾರ್ಯ ಮಾಡ್ರಿ. ಈ ಮುಂಜಾನೆಯಲ್ಲಿಯೇ ಅವರ ಎಲ್ಲ ಅವಮಾನಗಳು ತೆಗೆದಾಕಲ್ಪಡಲಿ, ಅಪಹಾಸ್ಯಗಳು ತೆಗೆದಾಕಲ್ಪಡಲಿ. ಸಂತೋಷವಾಗಿ ಅವರ ನಾಲಿಗೆ ಸಾಕ್ಷಿ ಹೇಳುವಂತೆ ಸಹಾಯ ಮಾಡು. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವ್ರ ತಾ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.